ಮಳೆ ನಿಂತು 1 ವಾರವಾಗಿತ್ತು. ಗಾಳಿ ತೇವವಾಗಿ ಸ್ವಲ್ಪ ಜೋರಾಗಿಯೇ ಬೀಸುತ್ತಿತ್ತು. ನಂಜೇಗೌಡರ ವಿಶಾಲ ತೋಟದ ಹಸಿರು ಕೂಡ ಸುಲಭವಾಗಿ ಉಸಿರಾಡದಷ್ಟು ತುಂಬಿ ಹೋಗಿತ್ತು. ದಿನ್ನ ದಣಿದ ದೇಹದೊಂದಿಗೆ ಮನೆಗೆ ಹೋಗುತ್ತಿದ್ದ. ಅವನ ಕಾಲುಗಳು ಭಾರವಾಗಿದ್ದವು. ಒಂದು ದಿನವಿಡೀ ಮರದ ಕೆಲಸ, ಕುರ್ಚಿಗಳನ್ನು ಸರಿಪಡಿಸುವುದು, ಬೀರುಗಳಿಗೆ ಹಿಡಿ ಹಾಕುವುದು, ಕತ್ತಿಗಳಿಗೆ ಸಾಣೆ ಹಾಕುವುದು ಮಾಡುತ್ತಿದ್ದ. ಅವನ ಕೈಗಳು ಗಡುಸಾಗಿದ್ದವು. ಬೆನ್ನಿನಲ್ಲಿ ಹೇಳಲಾಗದಂತಹ ನೋವಿತ್ತು. ಅವನಿಗಿನ್ನೂ ಮದುವೆಯಾಗಿರಲಿಲ್ಲ. ಒಂಟಿತನ ಕೆಲವೊಮ್ಮೆ ಅವನಿಗೆ ಬಾಧಿಸುತ್ತಿತ್ತು. ಅದೂ ಕೂಡ ಹೆಚ್ಚಾಗಿ ಇಂತಹ ದಣಿದ ಸಂಜೆಗಳಲ್ಲಿ. ತನ್ನ ಸಣ್ಣ ಮನೆ, ಅದರೊಳಗಿನ ಮೌನ, ಎಲ್ಲವೂ ಅವನನ್ನು ಕಾಡುತ್ತಿತ್ತು. ನಂಜೇಗೌಡರ ತೋಟದೊಳಗೆ ಬಿದ್ದ ಅಡಿಕೆ ಮತ್ತು ತೆಂಗಿನಕಾಯಿಗಳನ್ನು ರಾಶಿ ಹಾಕಲು ಬಳಸುತ್ತಿದ್ದ ಒಂದು ಹಳೆಯ ಗುಡಿಸಲಿತ್ತು. ಸಾಮಾನ್ಯವಾಗಿ ಅದು ಯಾವಾಗಲೂ ಖಾಲಿಯೇ ಇರುತ್ತಿತ್ತು. ಜೊತೆಗೆ ಅದು ಇಂದೋ ನಾಳೆಯೋ ಬಿದ್ದು ಹೋಗುತ್ತೆ ಅನ್ನಿಸುವಂತಿತ್ತು. ದಿನ್ನನ ಹಾದಿ ಅದರ ಪಕ್ಕದ ಮಾರ್ಗದಲ್ಲಿ ಹಾದು ಹೋಗುತ್ತಿತ್ತು. ಸಾಮಾನ್ಯವಾಗಿ ಅಲ್ಲಿ ಯಾರೂ ಇರುವುದಿಲ್ಲ. ಆದರೆ ಇಂದು ದೀಪದ ಕಿರಣಗಳು ಗುಡಿಸಲಿನ ಮರದ ಗೋಡೆಯ ಬಿರುಕುಗಳ ಮೂಲಕ ಒಳಗೆ ನುಗ್ಗುತ್ತಿದ್ದವು. ಒಳಗಿಂದ ಒಂದು ಮಂದವಾದ ನರಳಾಟದ ಶಬ್ದ ಕೇಳಿಸಿತು. ಅದು ಕೂಗಾಟವಾಗಿರಲಿಲ್ಲ, ಜೊತೆಗೆ ಗೋಳಾಟವೂ ಅಲ್ಲ. ಆದರೆ ಒಂದು ರೀತಿಯ ದೀರ್ಘವಾದ ಉಸಿರಾಟದ ಶಬ್ದ ಅದಾಗಿತ್ತು. ದಿನ್ನ ತಟಕ್ಕನೆ ನಿಂತು, ಏನದು ಶಬ್ದ? ಕಿವಿಗೆ ಇಂಪಾಗಿ ಕೇಳಿಸುತ್ತಿದೆಯಲ್ಲ, ಯಾರಿಗಾದ್ರೂ ಆರೋಗ್ಯ ಸರಿಯಿಲ್ಲವೇ ಅಥವಾ ಹಾವು ಕಚ್ಚಿರಬಹುದೇ ಅಂದುಕೊಂಡ. ಕುತೂಹಲ ಅವನನ್ನು ಆ ಗುಡಿಸಲಿನೆಡೆಗೆ ಆಕರ್ಷಿಸಿತು. ಒಳಗೆ ಏನಾಗುತ್ತಿದೆ ಎಂಬುದನ್ನು ತಿಳಿಯಲು ಬಯಸಿದ ಅವನು ಮೆಲ್ಲನೆ ಗುಡಿಸಲಿನ ಹತ್ತಿರ ಸರಿದ. ಗೋಡೆಯಲ್ಲಿ ಸಾಕಷ್ಟು ದೊಡ್ಡ ಬಿರುಕಿತ್ತು. ಅವನು ಜಾಗರೂಕತೆಯಿಂದ ಒಂದು ಕಣ್ಣು ಹಾಕಿ ಒಳಗೆ ನೋಡಿದ. ಆ ದೃಶ್ಯ ಅವನನ್ನು ಸ್ತಂಭೀಭೂತಗೊಳಿಸಿತು. ಅವನ ತಮ್ಮ ಸರಕ್ಕನೆ ಎದ್ದು ನಿಂತಿದ್ದ. ಅದು ಅಂತಿಂತ ದೃಶ್ಯವಾಗಿರಲಿಲ್ಲ. ಅವನ ಹೃದಯ ವೇಗವಾಗಿ ಹೊಡೆದುಕೊಳ್ಳಲಾರಂಭಿಸಿತು. ಅವನು ಎಂಜಲನ್ನು ನುಂಗಿದ. ಗುಡಿಸಲಿನೊಳಗೊಂದು ಚಿಕ್ಕ ದೀಪ ಉರಿಯುತ್ತಿತ್ತು. ಆ ದೀಪದ ಬೆಳಕೆ ಗುಡಿಸಲಿನಲ್ಲಿರುವ ಎಲ್ಲ ಅಂಧಕಾರವನ್ನು ತೊಡೆದು ಹಾಕಿತ್ತು. ಗುಡಿಸಲಿನ ನೆಲದ ಮೇಲೆ ಹರಡಿದ ಹಳೆಯ ಚಾಪೆಯ ಮೇಲೆ ನಂಜೇಗೌಡರು ಮತ್ತು ಜಾನಕಿ ಮಲಗಿದ್ದರು. ಅವರಿಬ್ಬರ ಮೈ ಮೇಲೆ ಏನೂ ಇರಲಿಲ್ಲ. ಜಾನಕಿ ತನ್ನ ಮರದ ಕಾಂಡಗಳನ್ನು ಅಗಲಿಸಿದ್ದಳು. ಬಾವಿಯೊಳಗೆ ನಂಜೇಗೌಡರ ಪೈಪ್ ಹೋಗಿತ್ತು. ಇಬ್ಬರೂ ಸುಖದ ಅಮಲಿನಲ್ಲಿ ತೇಲುತ್ತಿದ್ದರು. ಜಾನಕಿಯ ಗಂಡ ರಾಮು ಕುಡುಕನಾಗಿದ್ದ. ಅವಳ ಮಗಳು ಚೈತ್ರ 7ನೇ ತರಗತಿಯಲ್ಲಿ ಓದುತ್ತಿದ್ದಳು. ದಿನ್ನನಿಗೆ ಜಾನಕಿಯ ಪರಿಚಯವಿತ್ತು. ಅವಳು ತೋಟಕ್ಕೆ ಹುಲ್ಲು ಕೊಯ್ಯಲು ಬರುವುದನ್ನು, ದನಗಳಿಗೆ ಹುಲ್ಲು ಹಾಕುವುದು, ನೀರಿನ ಕೊಳಾಯಿ ಬಳಿ ಬಟ್ಟೆ ಒಗೆಯುವುದನ್ನು ಅವನು ನೋಡಿದ್ದ. ಅವಳು ಸುಂದರಿ ಮಾತ್ರವಲ್ಲದೆ ಬಹಳ ಶ್ರಮಪಟ್ಟು ದುಡಿಯುವ ಹೆಣ್ಣಾಗಿದ್ದಳು. ಅವನಿಗೆ ಅವಳ ಮೇಲೆ ಅಭಿಮಾನವಿತ್ತು. ಆದರೆ ಇಂದವಳು ನಂಜೇಗೌಡರ ಜೊತೆ ಇದ್ದಳು. ಆ ದೀಪದ ಬೆಳಕಿನಲ್ಲಂತೂ ಅವಳು ಮತ್ತಷ್ಟು ಸುಂದರಿಯಾಗಿ ದೇವತೆಯಂತೆ ಕಾಣುತ್ತಿದ್ದಳು. ಅವಳ ಮುಖದಲ್ಲಿ ನೋವಿರಲಿಲ್ಲ, ವಿರೋಧವೂ ಇರಲಿಲ್ಲ. ಬದಲಿಗೆ ಒಂದು ರೀತಿಯ ಆಳವಾದ ಒಪ್ಪಿಗೆಯ ಭಾವವಿತ್ತು. ದಿನ್ನನಿಗೆ ಅಲ್ಲಿನ ದೃಶ್ಯವನ್ನು ನೋಡಿ ತಡೆಯಲಾಗದೆ ತನ್ನ ಲುಂಗಿಯನ್ನು ಕಳಚಿ ಭುಜದ ಮೇಲೆ ಹಾಕಿಕೊಂಡು ಕಾಚಾ ತೆಗೆದು ಹೊರಳಾಡುತ್ತಿದ್ದ ಕೇರೆ ಹಾವನ್ನು ಸವರಲು ಶುರು ಮಾಡಿದ. ಅಷ್ಟರಲ್ಲಿ ಗುಡಿಸಲಿನ ಮೇಲೆ ಒಂದು ತೆಂಗಿನಕಾಯಿ ಬಿದ್ದು ದೊಡ್ಡ ಶಬ್ದವಾಯಿತು. ಬೇಗನೆ ಮೇಲೆದ್ದು ಲುಂಗಿ ಕಟ್ಟಿಕೊಂಡು ಹೊರಗಡೆ ಬಂದ ನಂಜೇಗೌಡರು ತೆಂಗಿನಕಾಯಿ ಬಿದ್ದದೆಂದು ತಿಳಿದು ಸಮಾಧಾನಗೊಂಡರು. ಆದರೂ ಯಾರಾದರೂ ಇದ್ದಾರೆಯೇ ಎಂದು ಟಾರ್ಚ್ ಲೈಟ್ ಹಿಡಿದು ನೋಡಿದರು. ಅಷ್ಟರಲ್ಲಿ ದಿನ್ನ ಅಲ್ಲೇ ಮರದ ಹಿಂದೆ ಅಡಗಿಕೊಂಡಿದ್ದ. ಕೆಲಸ ಅರ್ಧದಲ್ಲಿ ಬಿಟ್ಟು ಗಡಿಬಿಡಿಯಲ್ಲಿದ್ದ ಅವರು ಇಲ್ಲಿಗೆ ಯಾರು ಬರುತ್ತಾರೆ ಅಂದುಕೊಂಡು ಗುಡಿಸಲಿನೊಳಗೆ ಹೋಗಿ ಅವಳ ಮೇಲೆ ಮಲಗಿದರು. ಬೋರ್ವೆಲ್ ಕೊರೆಯುವ ಕೆಲಸ ಮತ್ತೊಮ್ಮೆ ಶುರುವಾಯಿತು. ಈಗ ದಿನ್ನ ಮತ್ತೊಮ್ಮೆ ಗುಡಿಸಲಿನ ಹತ್ತಿರ ಬಂದು ಕದ್ದು ನೋಡುತ್ತಾ ಜಟಕಾಬಂಡಿ ಓಡಿಸಲು ಶುರು ಮಾಡಿದ. ಅವನಿಗೆ ನಂಜೇಗೌಡರ ಬದಲು ನಾನು ಆ ಜಾಗದಲ್ಲಿರಬೇಕಿತ್ತು ಅನ್ನಿಸುತ್ತಿತ್ತು. ದಿನ್ನನ ಕಾಲುಗಳು ನೆಲಕ್ಕೆ ಬಿಗಿಯಾಗಿ ಅಂಟಿಕೊಂಡಿದ್ದವು. ಅವನು ಆ ಸುಂದರ ದೃಶ್ಯವನ್ನು ನೋಡುತ್ತಾ ಅಲ್ಲಿಯೇ ನಿಂತುಕೊಂಡಿದ್ದ. ಅವನು ನೋಡುತ್ತಲೇ ಇದ್ದ. ಕಣ್ಣುಗಳು ಅಗಲವಾಗಿ ತೆರೆದುಕೊಂಡಿದ್ದವು. ಅವನ ಉಸಿರಾಟ ವೇಗವಾಗಿತ್ತು. ಅವನು ಜಾನಕಿಯ ದೇಹವನ್ನು ಎಂದಿಗೂ ಹೀಗೆ ನೋಡಿರಲಿಲ್ಲ. ನಂಜೇಗೌಡರ ಕೈಗಳು ದೊಡ್ಡ ಗೋಲಗಳ ಮೇಲೆ ಸಾಗುತ್ತಾ ಹಿಚುಕುತ್ತಿದ್ದವು. ಜಟಕಾಬಂಡಿ ಸಾಗುತ್ತಲೇ ಇತ್ತು. ಒಂದು ಕೊನೆ ತಲುಪಿದಾಗ ಅವನ ತಮ್ಮನಿಂದ ಎಲ್ಲವೂ ಹಾರಿ ಗೋಡೆಯ ಮೇಲೆ ಬಿತ್ತು. ಆದರೆ ಅವರಿಬ್ಬರ ಬೋರ್ವೆಲ್ ಕೊರೆಯುವ ಕೆಲಸ ನಡೆಯುತ್ತಿತ್ತು.
ಅವರ ಚಲನೆಗಳು, ಒತ್ತಾಯಗಳು, ಅವಳ ಪ್ರತಿಕ್ರಿಯೆಗಳು ಎಲ್ಲವೂ ಅವನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿದವು. ಕೊನೆಯವರೆಗೂ ಅವನು ಅಲ್ಲಿಯೇ ನಿಂತಿದ್ದ. ಅವರು ಮುಗಿಸುವವರೆಗೂ ಅವನು ಕುತೂಹಲದಿಂದ ನೋಡುತ್ತಿದ್ದ. ಕೊನೆಗೆ ಬೊಬ್ಬೆ ಹೊಡೆದ ನಂಜೇಗೌಡರು ಎಲ್ಲವನ್ನೂ ಒಳಗಡೆ ಬಿಟ್ಟು ಮಲಗಿಕೊಂಡರು. ಸ್ವಲ್ಪ ಹೊತ್ತಿನ ನಂತರ ಮೇಲೆದ್ದು ಸೀರೆ ಹಾಕಿಕೊಂಡ ಜಾನಕಿ, ಚೈತ್ರಾ ಮನೆಯಲ್ಲಿ ಕಾಯ್ತಿರ್ತಾಳೆ, ನಾನು ಹೋಗ್ಬೇಕು ಅಂದಳು. ಅನುಮತಿ ಕೊಟ್ಟ ನಂಜೇಗೌಡರು ತಾವೂ ಮನೆಗೆ ಹೊರಟರು. ನಂತರ ದಿನ್ನನೂ ಕೂಡ ಅಲ್ಲಿ ನಿಲ್ಲದೆ ಮನೆ ಕಡೆ ಹೆಜ್ಜೆ ಹಾಕಿದ. ಆದರೆ ಆ ದೃಶ್ಯಗಳು ಅವನ ಮನಸ್ಸಿನಲ್ಲಿ ಓಡಾಡುತ್ತಿದ್ದವು. ಜಾನಕಿಯ ಸೌಂದರ್ಯ, ನರಳಾಟ, ಅವಳು ನಂಜೇಗೌಡರಿಗೆ ನೀಡಿದ ಒಪ್ಪಿಗೆ ಎಲ್ಲವೂ ಅವನನ್ನು ಕಾಡುತ್ತಿದ್ದವು. ದಿನ್ನನಿಗೆ ಅವಳ ಮೇಲಿನ ಆಸೆ ಇನ್ನೂ ಹೆಚ್ಚಾಯಿತು. ಸ್ನಾನ ಮಾಡಿ ಮಲಗುವಾಗ ಒಂದು ಸಲ ಅವಳನ್ನು ನೆನೆದು ಹೊಡೆದುಕೊಂಡು ಮಲಗಿದ. ಮರುದಿನ ದಿನ್ನ ಅಂಗಡಿಯಲ್ಲಿ ಕುಳಿತು ಒಂದು ಕೊಡಲಿಯ ಹಿಡಿಯನ್ನು ಬಿಗಿ ಮಾಡುತ್ತಿದ್ದ. ಆದರೆ ಅವನ ಮನಸ್ಸು ಮಾತ್ರ ಗುಡಿಸಿಲಿನಲ್ಲಿತ್ತು. ಜಾನಕಿಯ ದೇಹದ ನೆನಪುಗಳು ಅವನನ್ನು ಹಿಂಬಾಲಿಸುತ್ತಿದ್ದವು. ಹಿಂದೆ ಗಟಾರದಲ್ಲಿ ಒಂದು ದೊಡ್ಡ ಕತ್ತಿ ಬಿದ್ದಿತ್ತು. ಅದು ಜಾನಕಿಯದ್ದೇ ಆಗಿತ್ತು. ಹುಲ್ಲು ಕೊಯ್ಯಲು ಬಳಸುವ ಭಾರೀ ಕತ್ತಿ ಅದಾಗಿತ್ತು. ಅದನ್ನು ತೆಗೆದುಕೊಂಡ ದಿನ್ನ ಅದರ ಮೊನಚನ್ನು ಪರೀಕ್ಷಿಸಿದ. ಅದು ಮೊಂಡಾಗಿ ಹಲವು ಕಡೆ ಗೀಟು ಬಿದ್ದಿತ್ತು. ಅವನು ಸಾಣೆ ಕಲ್ಲನ್ನು ತಂದು ನೀರು ಸಿಂಪಡಿಸಿ ಕತ್ತಿಯ ಮೊನೆಯನ್ನು ಹರಿತಗೊಳಿಸಲು ತೊಡಗಿದ. ಲೋಹವನ್ನು ಉಜ್ಜುವ ಕಿಚ್ಕಿಚ್ ಶಬ್ದವೊಂದೇ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಪ್ರತಿ ಉಜ್ಜುವಿಕೆಯೊಂದಿಗೆ ಗತರಾತ್ರಿಯ ದೃಶ್ಯಗಳು ಮತ್ತಷ್ಟು ಸ್ಪಷ್ಟವಾಗುತ್ತಿದ್ದವು. ಅಷ್ಟರಲ್ಲಿ ಬಾಗಿಲಲ್ಲಿ ನೆರಳು ಬಿದ್ದಂತಾಗಿ ದಿನ್ನ ತಲೆ ಎತ್ತಿ ನೋಡಿದ. ಜಾನಕಿ ನಿಂತಿದ್ದಳು. ಸಾಧಾರಣವಾಗಿ ಬಣ್ಣ ಬಣ್ಣದ ಸೀರೆಯುಡುವ ಅವಳು ಇಂದು ಹಸಿರು ಬಣ್ಣದ ಸೀರೆ ಉಟ್ಟಿದ್ದಳು. ಕೂದಲನ್ನು ಜಡೆಗಟ್ಟಿ ಹೂವು ಸಿಕ್ಕಿಸಿದ್ದಳು. ಅವಳು ಶಾಂತವಾಗಿ ನಿಂತು ದಿನ್ನನ ಕಡೆ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಯಾವುದೋ ರಹಸ್ಯವಿತ್ತು. ಗತರಾತ್ರಿಯ ನೆನಪು ಇದ್ದಂತೆ ತೋರಿತು. ಅವಳನ್ನು ನೋಡುತ್ತಿದ್ದಂತೆಯೇ ಹಿಂದಿನ ರಾತ್ರಿಯ ನೆನಪುಗಳೆಲ್ಲ ಮರುಕಳಿಸಿ ದಿನ್ನನ ತಮ್ಮ ಮತ್ತೆ ನೆಟ್ಟಗಾದ. ಆಗ ಮಾತು ಶುರು ಮಾಡಿದ ಜಾನಕಿ, ನನ್ನ ಕತ್ತಿ ರೆಡಿಯಾಯ್ತಾ ಎಂದು ಕೇಳಿದಳು. ದಿನ್ನನ ಹೃದಯ ಬಡಿತ ಹೆಚ್ಚಾಗಿ ಗಂಟಲು ಒಣಗಿತು. ಇಲ್ಲ, ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಅವನು ಸಾಣೆಗೆ ಒತ್ತಿ ಹಿಡಿದಿದ್ದ ಕೈಗಳನ್ನು ಬಿಟ್ಟ. ಕತ್ತಿಯಲ್ಲಿ ಮೊನಚಿಲ್ಲ, ಸ್ವಲ್ಪ ಹರಿತ ಮಾಡ್ತಿದ್ದೆ ಎಂದು ಅವನು ಕತ್ತಿಯನ್ನು ಎತ್ತಿ ತೋರಿಸಿದ. ಓ ಹೌದಾ ಎನ್ನುತ್ತಾ ಜಾನಕಿ ಒಳಗೆ ಬಂದಳು. ಆದರೆ ಬಾಗಿಲಿನಿಂದ ಸ್ವಲ್ಪ ದೂರದಲ್ಲೇ ನಿಂತಳು. ಅವಳ ದೃಷ್ಟಿ ಅಂಗಡಿಯಲ್ಲಿ ತೂಗಾಡುತ್ತಿದ್ದ ಕೊಡಲಿಗಳು, ಉಳಿಗಳ ಮೇಲೆ ಸುಳಿದಾಡಿತು. ನಂತರ ನೇರವಾಗಿ ದಿನ್ನನ ಕಡೆ ತಿರುಗಿ, ನಿನ್ನೆ ಸಂಜೆ ನೀನು ಆ ಗುಡಿಸಿಲಿನ ಹತ್ತಿರ ಇದ್ಯಾ ಅಂತ ಕೇಳಿದಳು. ದಿನ್ನನ ಮುಖ ಕೆಂಪಗಾಯಿತು. ಅವನು ನೆಲವನ್ನು ನೋಡಿ ಹೌದೆಂದು ತಡಬಡಾಯಿಸುತ್ತಾ ಉತ್ತರಿಸಿದ. ಜಾನಕಿ ಒಂದು ಹೆಜ್ಜೆ ಮುಂದೆ ಇಟ್ಟಳು. ಅವಳ ಕಣ್ಣುಗಳಲ್ಲಿ ಕುತೂಹಲವಿತ್ತು ಮತ್ತು ಒಂದು ರೀತಿಯ ಧೈರ್ಯವಿತ್ತು. ಅಲ್ಲಿ ನಡೆದಿದ್ದನ್ನೆಲ್ಲವನ್ನೂ ನೋಡಿದೀಯಾ ಅಂತ ಕೇಳಿದಳು. ಅವಳ ಧ್ವನಿಯಲ್ಲಿ ನಾಚಿಕೆಯ ಬದಲು ಒಂದು ಧೀರತೆಯಿತ್ತು. ದಿನ್ನನು ಮತ್ತೆ ತಲೆದೂಗಿದ. ನಾನು ಆ ದಾರಿಯಲ್ಲಿ ಹಾದು ಹೋಗ್ತಿರುವಾಗ ಆ ಶಬ್ದ ಕೇಳಿಸಿತು, ಹಾಗಾಗಿ ಏನು ಅಂತ ಕುತೂಹಲದಿಂದ ನೋಡಿದೆ ಅಂದನು. ಜಾನಕಿ ನಗುತ್ತಾ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಳು. ಅವರ ನಡುವಿನ ಅಂತರ ಕಡಿಮೆಯಾಯಿತು. ನೀನು ನೋಡಿದ್ದು ನಿನಗೆ ಇಷ್ಟವಾಯಿತೆ ಎಂದು ಮತ್ತೊಮ್ಮೆ ಪ್ರಶ್ನೆ ಕೇಳಿದಳು. ಪ್ರಶ್ನೆಯ ನೇರತೆ ದಿನ್ನನನ್ನು ದಿಗ್ಭ್ರಮೆಗೊಳಿಸಿತು. ಅವನು ಜಾನಕಿಯ ಕಣ್ಣುಗಳನ್ನು ನೋಡಿದ. ಅಲ್ಲಿ ನಾಚಿಕೆಯ ಬದಲು ಒಂದು ಸವಾಲಿತ್ತು ಮತ್ತು ಒಂದು ಆಕರ್ಷಣೆಯಿತ್ತು. ಅವನು ತಡವರಿಸುತ್ತಾ, ನೀವು ಸುಂದರವಾಗಿ ಕಾಣಿಸ್ತಿದ್ರಿ ಎಂದು ಹೇಳಿದ. ಜಾನಕಿಯ ತುಟಿಗಳ ಮೇಲೆ ಮತ್ತೊಂದು ಸಣ್ಣನಗು ಮಿಂಚಿತು. ಅವಳು ದಿನ್ನನ ಹತ್ತಿರ ಬಂದಳು. ಅವಳು ನಿಂತಿದ್ದ ಸ್ಥಳದಿಂದ ಕತ್ತಿಯ ಸಾಣೆ ಮಾಡುತ್ತಿದ್ದ ಕಲ್ಲಿನ ವಾಸನೆ ಬರುತ್ತಿತ್ತು. ನಿನಗೂ ಆತರ ಮಾಡೋಕೆ ಆಸೆ ಇದ್ಯಾ ಎಂದು ಅವಳು ಕೇಳಿದಳು. ಅವಳ ಧ್ವನಿ ಮಂದವಾಗಿ ರಹಸ್ಯಭರಿತವಾಗಿತ್ತು. ದಿನ್ನನಿಗೆ ಉಸಿರಾಡಲು ಕಷ್ಟವಾಯಿತು. ಅವನು ಉಗುಳು ನುಂಗುತ್ತಾ ಎಲ್ಲಿಯಂತ ಕೇಳಿದ. ಇಂದು ರಾತ್ರಿ ಅದೇ ತೋಟದಲ್ಲಿ ಎಂದು ಜಾನಕಿ ಹೇಳುತ್ತಾ ಇನ್ನೂ ಹತ್ತಿರ ಬಂದಳು. ಅವಳ ಸೀರೆಯ ಒಗರು ವಾಸನೆ ದಿನ್ನನ ಮೂಗಿಗೆ ಬಂತು. ಅದೇ ಗುಡಿಸಿಲಿಗೆ ಬಾ, ಸಂಜೆ ಹುಲ್ಲು ಕೊಯ್ಯೋದು ಮುಗಿಸಿದ್ಮೇಲೆ ಆಟ ಆಡೋಣ. ನಂಜೇಗೌಡರು ಊರ ಹೊರಗೆ ಹೋಗಿದ್ದಾರೆ, ಗಂಡನಂತೂ ಮನೆಗೆ ಬರೋದೇ ಇಲ್ಲ ಅನ್ನುತ್ತಾ ಅವಳು ನೇರವಾಗಿ ದಿನ್ನನ ಕಣ್ಣುಗಳನ್ನು ನೋಡಿ ಬರ್ತೀಯಾ ಅಂತ ಕೇಳಿದಳು. ದಿನ್ನನಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಯಿತು. ಅವನು ಹಿಂದೆ ಮುಂದೆ ಯೋಚಿಸದೆ ಬರ್ತೀನಿ ಅಂತ ಹೇಳಿದ. ಜಾನಕಿ ಮತ್ತೆ ನಕ್ಕು ದಿನ್ನನ ಕೈಯಿಂದ ಕತ್ತಿಯನ್ನು ತೆಗೆದುಕೊಂಡಳು.
ಅವಳ ಬೆರಳುಗಳು ಅವನ ಕೈಗೆ ತಾಕಿದಾಗ ಒಂದು ವಿದ್ಯುತ್ ಸ್ಪರ್ಶದ ನಡುಕ ಅವನನ್ನು ಕಾಡಿತು. ಅವಳು ಕತ್ತಿಯ ಮೊನೆಯನ್ನು ಪರೀಕ್ಷಿಸುತ್ತಾ ತುಂಬಾ ಚೆನ್ನಾಗಿ ಮಾಡಿದ್ಯಾಕಣೋ ಅಂದಳು. ಆಗ ದಿನ್ನನಿಗೆ ಅವಳ ಎಳನೀರುಗಳನ್ನು ಹಿಚುಕಲು ಆಸೆಯಾಗಿ ನಾನದನ್ನು ಮುಟ್ಲಾ ಎಂದು ಕೇಳಿದ. ಆಚೆ ಈಚೆ ನೋಡಿದ ಜಾನಕಿ ನಗುತ್ತಾ ಬಾಯೆಂದು ಕರೆದು ಬಟ್ಟೆ ಜಾರಿಸಿ 2 ಎಳನೀರನ್ನು ಆಚೆ ತೆಗೆದು ಅವನ ಕೈಗೆ ಕೊಟ್ಟಳು. ಅವನು ಅದಕ್ಕೆ ಬಾಯಿ ಹಾಕಿ ನೀರು ಕುಡಿಯಲು ಶುರು ಮಾಡಿದ. ಅಷ್ಟರಲ್ಲಿ ಯಾರೋ ಬಂದಂತಾಗಿ ಅವಳು ತನ್ನ ಬಟ್ಟೆ ಸರಿಮಾಡಿಕೊಂಡು ಅವನ ಕಡೆ ಒಂದು ಕೊನೆಯ ನೋಟ ಬೀರಿ ಬಾಗಿಲಿನಿಂದ ಹೊರಟು ಹೋದಳು. ಅವಳ ನಡಿಗೆಯಲ್ಲಿ ಒಂದು ಹುರುಪಿತ್ತು, ಒಂದು ಹೊಸ ಉತ್ಸಾಹವಿತ್ತು. ಅವಳ ಬಳುಕುವ ಹಿಂದಿನ ಭಾಗ ದಿನ್ನನಿಗೆ ಮನಸ್ಸು ಕಂಟ್ರೋಲ್ ತಪ್ಪುವಂತೆ ಮಾಡಿತು. ದಿನ್ನ ಅಲ್ಲೇ ನಿಂತುಬಿಟ್ಟ. ಅವನ ಕೈಗಳು ನಡುಗುತ್ತಿದ್ದವು. ಅವನು ಅಂಗಡಿಯ ಗೋಡೆಗೆ ಒರಗಿಕೊಂಡ. ಅವನ ಹೃದಯ ಬಡಿತ ಮಂದಗೊಳ್ಳಲಿಲ್ಲ. ಇಂದು ರಾತ್ರಿ ಗುಡಿಸಿಲಿಗೆ ಬಾಯೆನ್ನುವ ಆ ಪದಗಳು ಅವನ ಮನಸ್ಸಿನಲ್ಲಿ ಮೊಳಗುತ್ತಿದ್ದವು. ನಿನ್ನೆ ಬೇರೆಯವನ ಜೊತೆ ಇದ್ದ ಜಾನಕಿ ಇಂದು ರಾತ್ರಿ ಪೂರ್ತಿ ನನ್ನವಳು ಎನ್ನುವ ಆ ಯೋಚನೆ ಅವನನ್ನು ಭಯಭೀತ ಮತ್ತು ಉದ್ರೇಕಗೊಳಿಸಿತು. ಅವನು ತನ್ನ ಕೆಲಸಕ್ಕೆ ಹಿಂತಿರುಗಲು ಯತ್ನಿಸಿದ, ಆದರೆ ಕೈಗಳು ನಡುಗುತ್ತಿದ್ದವು. ಜಾನಕಿಯ ನಗು, ಅವಳ ಕಣ್ಣುಗಳಲ್ಲಿದ್ದ ಆಹ್ವಾನ, ಗುಡಿಸಲಿನಲ್ಲಿ ಕಂಡ ದೃಶ್ಯಗಳು, ಹೀಗೆ ಎಲ್ಲವೂ ಅವನ ಮನಸ್ಸಿನಲ್ಲಿ ತಿರುಗಾಡುತ್ತಿದ್ದವು. ದಿನ ಕಳೆಯಲು ಕಷ್ಟವಾಗಿ ಪ್ರತಿ ನಿಮಿಷವೂ ಒಂದು ಯುಗದಂತೆ ಕಾಣುತ್ತಿತ್ತು. ಸೂರ್ಯ ಮುಳುಗಲು ಆರಂಭಿಸಿದಾಗ ಜಾನಕಿ ತೋಟದ ದೂರದ ಮೂಲೆಯಲ್ಲಿ ಹುಲ್ಲು ಕೊಯ್ಯುತ್ತಿದ್ದಳು. ಆಕೆ ನಿಜವಾಗಲೂ ಹೋರಾಟಗಾರ್ತಿಯಾಗಿದ್ದಳು. ಮಗಳನ್ನು ನೋಡಿಕೊಳ್ಳುವುದು, ದನಗಳನ್ನು ಸಾಕುವುದು, ಕುರಿಗಳನ್ನು ಸಾಕುವುದು, ತರಕಾರಿ ಬೆಳೆಸುವುದು, ಹೀಗೆ 10 ಹಲವಾರು ಕೆಲಸಗಳನ್ನು ಆಕೆ ಮಾಡುತ್ತಿದ್ದಳು. ದಿನದ ಹೆಚ್ಚು ಗಂಟೆಗಳು ಅವಳು ತನ್ನನ್ನು ಕೆಲಸಗಳಲ್ಲಿಯೇ ತೊಡಗಿಸಿಕೊಳ್ಳುತ್ತಿದ್ದಳು. ಅಷ್ಟು ಕೆಲಸ ಮಾಡುತ್ತಿದ್ದರೂ ಅವಳ ಕಷ್ಟಗಳನ್ನು ಕೇಳುವ ಜೀವ ಇರಲಿಲ್ಲ. ಈಗ ದಿನ್ನ ಸಿಕ್ಕಿದ್ದು ಅವಳಿಗೆ ಜೀವನದಲ್ಲಿ ಹೊಸ ಹುರುಪನ್ನು ತಂದಿತ್ತು. ಈಗ ದಿನ್ನ ತನ್ನ ಮನೆಯಿಂದ ಹೊರಟ. ಅವನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯುಟ್ಟಿದ್ದ. ಅವನ ಹೃದಯ ಡವಡವನೆ ಹೊಡೆಯುತ್ತಿತ್ತು. ಅವನು ತೋಟದ ಪಕ್ಕದ ಮಾರ್ಗವಾಗಿ ನಡೆದು ಗುಡಿಸಿಲಿನ ಕಡೆಗೆ ಬರುತ್ತಿದ್ದ. ಸಂಜೆಯ ಕತ್ತಲು ಕ್ರಮೇಣ ದಟ್ಟವಾಗುತ್ತಿತ್ತು. ಮರಗಳ ನೆರಳುಗಳು ಉದ್ದವಾಗಿ ಬಿದ್ದಿದ್ದವು. ಗುಡಿಸಿಲಿಗೆ ಹತ್ತಿರ ಬಂದಂತೆ ಅವನ ಕಾಲುಗಳು ಭಾರವಾಗುತ್ತಿದ್ದವು. ಅವನು ನಿಂತು ಆಳವಾಗಿ ಉಸಿರಾಡಿ ಅವಳು ಬಂದಿದ್ದಾಳಾ ಎಂದು ನೋಡಿದ. ಗುಡಿಸಿಲಿನ ಬಾಗಿಲು ಸ್ವಲ್ಪ ತೆರೆದಿತ್ತು. ಒಳಗಿಂದ ಮಂದವಾದ ದೀಪದ ಬೆಳಕು ಸೋರಿಕೊಂಡು ಬರುತ್ತಿತ್ತು. ದಿನ್ನ ಬಾಗಿಲಿನ ಹತ್ತಿರ ಬಂದ. ಅವನು ಒಳಗೆ ಒಮ್ಮೆಲೇ ನುಗ್ಗದೆ ಅಂಚಿನಲ್ಲಿ ನಿಂತು ಒಳಗೆ ನೋಡಿದ. ಜಾನಕಿ ಚಾಪೆಯ ಮೇಲೆ ಕುಳಿತಿದ್ದಳು. ಒಂದು ಸಣ್ಣ ಮಣ್ಣಿನ ದೀಪ ಅವಳ ಬಳಿ ಉರಿಯುತ್ತಿತ್ತು. ಅದರ ಬೆಳಕು ಅವಳ ಮುಖವನ್ನು, ತೋಳುಗಳನ್ನು, ಸೀರೆಯ ಸ್ವಲ್ಪ ಭಾಗವನ್ನು ಮಾತ್ರ ಬೆಳಗುತ್ತಿತ್ತು. ಉಳಿದೆಡೆ ನೆರಳುಗಳು ನೃತ್ಯ ಮಾಡುತ್ತಿದ್ದವು. ಅವಳು ದಿನ್ನನ ಕಡೆ ನೋಡಿ ನಕ್ಕು, ಬಾ ದಿನ್ನ, ಹೊರಗಡೆ ನಿಂತು ಏನ್ಮಾಡ್ತೀಯಾ ಎಂದು ಮೆಲ್ಲನೆ ಹೇಳಿದಳು. ದಿನ್ನ ಒಳಗೆ ನುಗ್ಗಿದ. ಗುಡಿಸಿಲು ಸಣ್ಣದಾಗಿತ್ತು. ಅದರೊಳಗಿನ ಗಾಳಿ ಭಾರವಾಗಿ, ಗರಮ್ಮಾಗಿ, ಹುಲ್ಲು ಮತ್ತು ಭೂಮಿಯ ವಾಸನೆಯಿಂದ ತುಂಬಿತ್ತು. ದೀಪದ ಹೊಗೆ ಕಣ್ಣು ಕಾಡಿಸುತ್ತಿತ್ತು. ಅವನು ಬಾಗಿಲಿನ ಬಳಿ ನಿಂತಿದ್ದ. ಅವನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಜಾನಕಿ ಎದ್ದು ನಿಂತು ದಿನ್ನನ ಹತ್ತಿರ ಬಂದಳು. ನಿನ್ನೆ ನೀನು ನೋಡಿದ್ದನ್ನ ಇವತ್ತು ಮಾಡು ಎಂದು ನಿಧಾನವಾಗಿ ಹೇಳುತ್ತಾ ತನ್ನ ಕೈಯನ್ನು ಅವನ ಗೂಟದ ಮೇಲೆ ಇಟ್ಟಳು. ದಿನ್ನನಿಗೆ ಉಸಿರು ಕಟ್ಟಿಹೋಯಿತು. ಅವಳ ಸ್ಪರ್ಶ ಬಿಸಿಯಾಗಿತ್ತು. ಅವಳು ಅವನನ್ನು ಎಳೆದು ಚಾಪೆಯ ಕಡೆಗೆ ಕರೆದೊಯ್ದಳು. ಅವರು ಕುಳಿತರು. ದೀಪದ ಬೆಳಕು ಅವರ ಮುಖಗಳನ್ನು ಮಾತ್ರ ಬೆಳಗುತ್ತಿತ್ತು. ಉಳಿದೆಲ್ಲವೂ ನೆರಳಿನಲ್ಲಿ ಮುಳುಗಿತ್ತು. ನಂಗಿದೆಲ್ಲ ಹೊಸದೆಂದು ದಿನ್ನ ನಡುಗುವ ಧ್ವನಿಯಲ್ಲಿ ಹೇಳಿದ. ಜಾನಕಿ ನಕ್ಕಳು. ಅವಳ ನಗು ದೀಪದ ಬೆಳಕಿನಲ್ಲಿ ಮಿಂಗಿತು. ಎಲ್ಲರೂ ಒಮ್ಮೆ ಹೊಸಬರು, ಹೆದರಬೇಡ ಎಂದ ಜಾನಕಿ ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದಳು. ಅವಳ ಬೆರಳುಗಳು ಬಲವಾಗಿದ್ದವು. ಕೆಲಸ ಮಾಡುವ ಹೆಣ್ಣಿನ ಕೈಗಳು ಅದಾಗಿತ್ತು. ಆದರೆ ಸ್ಪರ್ಶವು ಮೃದುವಾಗಿತ್ತು. ಈಗ ಅವರಿಬ್ಬರ ಮೈಮೇಲಿನ ಎಲ್ಲವೂ ಮಾಯವಾದವು. ದಿನ್ನನ ಕೈಗಳು ಹಸಿರು ಕಾಂತಿ ತುಂಬಿದ ಸೊಪ್ಪುಗಳ ನಡುವಿರುವ ಬಾವಿಯನ್ನು ಅರಸಿಹೋಯಿತು. ಅಲ್ಲಿ ಹೋಗಿ ನೋಡಿದಾಗ ಸುಂದರ ಬಾವಿಯೊಂದು ಅವನ ಕಣ್ಣಿಗೆ ಕಾಣಿಸಿತು. ಅದು ಮತ್ತೂ ಸ್ಪಷ್ಟವಾಗಿ ಕಾಣಲೆಂದು ಜಾನಕಿ ತನ್ನ ಮರದ ಕಾಂಡಗಳನ್ನು ಅಗಲಿಸಿದಳು. ಆಗ ಸುವಾಸನೆಯೊಂದು ಅವಳ ಹೂವಿನಿಂದ ಹೊರಸೂಸಿತು. ಬಾವಿ ಸಿಕ್ಕ ಖುಷಿಯಲ್ಲಿ ದಿನ್ನ ಅದರೊಳಗೆ ತನ್ನ ಪೈಪ್ ಹಾಕಿ ನೀರು ತೆಗೆಯಲು ಶುರು ಮಾಡಿದ. ಕೊಳವೆ ಬಾವಿ ಕೊರೆಯುವ ಕೆಲಸ ಮತ್ತೆ ಶುರುವಾಯಿತು.
ಕೆಲಸ ಮುಗಿಯುತ್ತಾ ಬರುತ್ತಿದ್ದಂತೆ ನೀರನ್ನು ಎಲ್ಲಿ ಬಿಡಲಿ ಎಂದು ದಿನ ಕೇಳಿದ. ಆಗ ಜಾನಕಿ, ನನ್ನ ಚೆಂಡುಗಳ ಸೀಳಿನ ನಡುವೆ ಬಿಟ್ಟು ಮಸಾಜ್ ಮಾಡು ಎಂದಳು. ಅವನು ಕೊನೆಯ ಬಾರಿ ಕೊರೆಯುತ್ತಾ ಕೊನೆಗೆ ನೀರನ್ನು ಸೀಳಿನ ನಡುವೆ ಬಿಟ್ಟು ದೊಡ್ಡ ಕೈಗೆ ಸಿಗದ ಚೆಂಡುಗಳನ್ನು ಹಿಸುಕುತ್ತಾ ಆಟವಾಡತೊಡಗಿದ. ಬಾವಿಯಲ್ಲಿ ನೀರು ಬಂದಿದ್ದು ನೋಡಿ ಅವರಿಬ್ಬರೂ ತುಂಬಾ ಸಂತೋಷಪಟ್ಟರು. ಇದಾದ ನಂತರ ನೀರಿನ ಸಮಸ್ಯೆ ಇದ್ದಿದ್ದರಿಂದ ಜಾನಕಿ ತನ್ನ ಮನೆಯಲ್ಲಿ ಬಾವಿ ತೋಡಿಸಿದಳು. 6 ಅಡಿ ಹೋಗುತ್ತಿದ್ದಂತೆ ಬಾವಿಯಲ್ಲಿ ಒಳ್ಳೆ ನೀರು ಬಂದಿತು. ನೀರು ಸಿಹಿ ಸಿಹಿಯಾಗಿ ಸಕ್ಕರೆ ಪಾಕದಂತಿತ್ತು. ಊರಿನ ಜನರೆಲ್ಲರೂ ಅದನ್ನು ಕುಡಿದು ಸಂಭ್ರಮಿಸಿದರು. ಅದನ್ನು ನೋಡಿದ ಜಾನಕಿಗೆ ಹೆಮ್ಮೆ ಎನಿಸತೊಡಗಿತು. ಈ ಬಾವಿಗೆ ಸಹಾಯ ಮಾಡಿದ ದಿನ್ನ ಮತ್ತು ನಂಜೇಗೌಡರಿಗೆ ಅವಳು ಮನಸ್ಸಾರೆ ಧನ್ಯವಾದ ತಿಳಿಸಿದಳು. ಜೀವನದಲ್ಲಿ ಯಾರು ಬಿಟ್ಟು ಹೋದರೂ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಏನನ್ನೂ ಬೇಕಾದರೂ ಸಾಧಿಸಬಹುದು ಎಂಬುದನ್ನು ಈ ಕತೆ ಸಾರಿ ಸಾರಿ ಹೇಳುತ್ತದೆ.